ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷ್ ತುಂಬ ಸರಳವಾಗಿರುವಂತಹ ಭಾಷೆ ಮತ್ತು ಇದನ್ನು ಓದುವುದು, ಬರೆಯುವುದು ಮತ್ತು ಮಾತನಾಡುವುದು ಸಹಿತ ತುಂಬ ಸರಳವಾಗಿರುವಂತಹ ಒಂದು ಭಾಷೆಯಾಗಿದೆ. ಈ ಭಾಷೆಯನ್ನು ಕಲಿಯುವುದಕ್ಕೆ ಮುಂಚೆ ನಾವು ಸರಿಯಾಗಿ ಟೆನ್ಸ್ಗಳನ್ನು ಅಧ್ಯಯನ ಮಾಡಬೇಕಾದ ಅವಶ್ಯಕತೆ ಇರುತ್ತದೆ. ಸೊ ಟೆನ್ಸ್ಗಳನ್ನು ಮೊದಲು ಅರ್ಥೈಸಿಕೊಳ್ಳೋಣ. ಇಂಗ್ಲೀಷ್ನಲ್ಲಿ ಬರುವಂತಹ 3 ಟೆನ್ಸ್ಗಳನ್ನು ನಾವು ಇವತ್ತು 3 ಟೆನ್ಸ್ಗಳಲ್ಲಿ, ಈಗ ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸ್ ಇದೆ, ಎರಡನೇದಾಗಿ ಪಾಸ್ಟ್ ಟೆನ್ಸ್ ಇದೆ, ಮೂರನೇದಾಗಿ ಫ್ಯೂಚರ್ ಟೆನ್ಸ್ ಇದೆ. ಅದೇ ರೀತಿಯಲ್ಲಿ ಒಂದೊಂದು ಟೆನ್ಸ್ನಲ್ಲಿ ಸಹಿತ 4 ಫಾರ್ಮ್ಗಳು ಬರ್ತವೆ ಅಂತಕ್ಕಂಥದ್ದು. ಒಂದು ಪ್ರೆಸೆಂಟ್ ಟೆನ್ಸ್ ಇದ್ದರೆ ಅದರಲ್ಲಿ 4 ಫಾರ್ಮ್ಗಳನ್ನ ನಾವು ನೋಡ್ಬೋದು. ಜೊತೆಗೆ ನಾವು ಇನ್ನೊಂದು ವಿಚಾರವನ್ನು ತಿಳ್ಕೋಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ಬಳಸುವಂತಹ ಸಹಾಯಕ ಕ್ರಿಯಾಪದಗಳು ಯಾವುವು ಅಂತಂದರೆ, ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸ್ತಕ್ಕಂತಹ ಸಹಾಯಕ ಕ್ರಿಯಾಪದಗಳು ಡೂ, ಡಸ್, ಈಸ್, ಆ್ಯಮ್, ಆರ್, ಹ್ಯಾಸ್, ಹ್ಯಾವ್. ಅದೇ ರೀತಿಯಾಗಿ ಭೂತಕಾಲ ಅಥವಾ ಪಾಸ್ಟ್ ಟೆನ್ಸ್ ಅಂತ ಕರಿತೀವಿ. ಈ ಒಂದು ಪಾಸ್ಟ್ ಟೆನ್ಸಲ್ಲಿ ಸಹಿತ 4 ಫಾರ್ಮ್ಗಳನ್ನು ಹೊಂದಿದ್ದು, ಈ ಒಂದು ಟೆನ್ಸಲ್ಲಿ ಬಳಕೆ ಮಾಡ್ತಕ್ಕಂಥ ಸಹಾಯಕ ಕ್ರಿಯಾಪದಗಳು ಡಿಡ್, ವಾಸ್, ವರ್, ಹ್ಯಾಡ್ ಅಂತ ಹೇಳಿ ಬರ್ತವೆ. ಇನ್ನು ಫ್ಯೂಚರ್ ಟೆನ್ಸಲ್ಲಿ ಬರ್ತಕ್ಕಂಥದ್ದು ವಿಲ್, ವುಡ್ ಅಂತ ಬರುತ್ತೆ, ಕ್ಯಾನ್, ಕುಡ್ ಅಂತ ಬರುತ್ತೆ, ಮೇ, ಮೈಟ್, ಶಾಲ್, ಶುಡ್, ಮಸ್ಟ್, ಹ್ಯಾವ್ ಟು, ಆಟ್, ನೀಡ್, ಯೂಸ್, ಡೇರ್. ಈ ರೀತಿಯಾಗಿ ನಾವು ಕೆಲವು ಮೋಡಲ್ ಎಕ್ಸಿಲರಿ ವರ್ಬ್ಗಳನ್ನು ಈ ಫ್ಯೂಚರ್ ಟೆನ್ಸಲ್ಲಿ ನೋಡುವುದು ಸುಲಭ. ಮತ್ತು ಜೊತೆಗೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಕೊನೆಯ ಸಾಲಿನಲ್ಲಿ ಕೊಟ್ಟಿರ್ತಕ್ಕಂತಹ ಆಟ್, ನೀಡ್, ಯೂಸ್ಡ್, ಡೇರ್ ಅಂತ ಏನಿವೆ, ಇವು ಇಂಗ್ಲೀಷ್ ಅಥವಾ ಹಳೆಯ ಇಂಗ್ಲೀಷ್ನ ಕೆಲವು ಮೋಡಲ್ ಎಕ್ಸಿಲರಿ ವರ್ಬ್ಗಳಾಗಿರುತ್ತವೆ ಅಂಥೇಳಿ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಪ್ರೆಸೆಂಟ್ ಟೆನ್ಸ್ನ ಮೊದಲ ಫಾರ್ಮ್ ಆಗಿರುವಂತಹ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಅಧ್ಯಯನ ಮಾಡೋಣ. ಇದರ ಬಗ್ಗೆ ಇರ್ತಕ್ಕಂತಹ ಕೆಲವು ಡೌಟ್ಸ್ಗಳನ್ನು ಇಲ್ಲಿ ನಿಮಗೆ ಇರ್ತಕ್ಕಂಥ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದೇನೆ. ಮೊದಲಿಗೆ ನಾವು ನೋಡ್ತಕ್ಕಂಥದ್ದು ಟೆನ್ಸ್ನಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಾದಾ ವರ್ತಮಾನ ಕಾಲ. ಆ ಸಾದಾ ವರ್ತಮಾನ ಕಾಲದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಆ್ಯಕ್ಷನ್ ವರ್ಬ್ಸ್. ಇಲ್ಲಿ 3 ಥರದ ಕ್ರಿಯಾಪದಗಳನ್ನು ನಾವು ನೋಡ್ಬೋದು. ಒಂದು ಆ್ಯಕ್ಷನ್ ವರ್ಬ್ ಅಂತ ಕರಿತೀವಿ, ಎರಡನೇದು ಪೊಸೆಸಿವ್ ವರ್ಬ್ ಅಂತ ಕರಿತೀವಿ, ಮೂರನೇದು ಸ್ಟೇಟ್ ವರ್ಬ್ ಅಂತ ಕರಿತೀವಿ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂತಹ ಮೊದಲ ಒಂದು ಫಾರ್ಮ್ ಯಾವುದು, ವರ್ಬ್ ಫಾರ್ಮ್ ಯಾವುದು ಅಂತಂದರೆ ಆ್ಯಕ್ಷನ್ ವರ್ಬ್ಸ್ ಅಂತ ಕರೀತಾರೆ. ಏನಿದು ಆ್ಯಕ್ಷನ್ ವರ್ಬ್ ಅಂತಂದರೆ, ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಡಲಾಗಿದೆ, ಗಮನಿಸಿ. ಈಟ್, ರನ್, ಕಟ್, ಪುಟ್, ರೈಟ್, ಲಿಸನ್ ಮತ್ತು ಡ್ರೈವ್ ಮತ್ತು ರೈಡ್. ಇಲ್ಲಿ ಸರಿಯಾಗಿ ನೀವು ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿರ್ತಕ್ಕಂಥ ಎಲ್ಲ ಕ್ರಿಯೆಗಳು ಅಂದರೆ ತಿನ್ನುವಂಥ ಕ್ರಿಯೆ ಆಗಿರ್ಬೋದು, ಓಡುವಂಥ ಕ್ರಿಯೆ ಆಗಿರ್ಬೋದು, ಕತ್ತರಿಸುವಂಥದ್ದು, ಇಡುವಂಥದ್ದು, ಈ ಎಲ್ಲ ಕ್ರಿಯೆಗಳು ದೈಹಿಕವಾಗಿ ಮಾಡುವಂತಹ ಕ್ರಿಯೆಗಳಾಗಿದ್ದು, ದೈಹಿಕವಾಗಿ ಮಾಡುವಂತಹ ಕ್ರಿಯೆಗಳನ್ನು ನಾವು ಆ್ಯಕ್ಷನ್ ವರ್ಬ್ ಎಂದು ಸಹಿತ ಕರೆಯುತ್ತೇವೆ. ಅಂದರೆ ದೈಹಿಕವಾಗಿ ಮಾಡ್ತಕ್ಕಂಥ ಕ್ರಿಯೆಗಳು ಆ್ಯಕ್ಷನ್ ವರ್ಬ್ಗಳಾಗಿರ್ತವೆ ಅಂಥೇಳಿ. ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ಅದು ಯಾವುದು ಅಂತಂದರೆ, ಪರ್ಸನ್ಸ್ಗಳ ಬಗ್ಗೆ ನಮಗೆ ಒಳ್ಳೆಯ ಒಂದು ಜ್ಞಾನ ಇರಬೇಕಾದ ಅವಶ್ಯಕತೆ ಇರುತ್ತೆ. ಇಂಗ್ಲೀಷ್ನಲ್ಲಿ 3 ಪರ್ಸನ್ಸ್ಗಳಿದ್ದಾರೆ. ಫಸ್ಟ್ ಪರ್ಸನ್ ಅಂತೇಳಿ, ಸೆಕೆಂಡ್ ಪರ್ಸನ್ ಅಂತೇಳಿ, ಥರ್ಡ್ ಪರ್ಸನ್ ಅಂತೇಳಿ. ಫಸ್ಟ್ ಪರ್ಸನಲ್ಲಿ ಬರ್ತಕ್ಕಂಥದ್ದು ಐ, ವಿ, ಮತ್ತು ಸೆಕೆಂಡ್ ಪರ್ಸನಲ್ಲಿ ಬರ್ತಕ್ಕಂಥದ್ದು ಯು ಅಂತ ಬರುತ್ತೆ. ಒಂದು ಸಿಂಗ್ಯುಲರ್ ಯು, ಒಂದು ಪ್ಲರಲ್ ಯು, 2 ಯು ಬರುತ್ತೆ. ಆಮೇಲೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಅಂತಂದರೆ ಹಿ, ಸಿ, ಇಟ್, ಮತ್ತು ಬಹುವಚನ ಯಾವುದು ಅಂತಂದರೆ ಪ್ಲರಲ್ ಫಾರ್ಮಲ್ಲಿ ದೇ ಅಂತ ಬರುತ್ತೆ. ಸೊ ಈ ಪರ್ಸನ್ಗಳ ಬಗ್ಗೆ, ಈ ಪರ್ಸನ್ಗಳನ್ನ ಉಪಯೋಗಿಸ್ಕೊಂಡೇ ನಾವು ಇಂಗ್ಲೀಷನ್ನು ಮಾತನಾಡಲಿಕ್ಕೆ, ಬರೀಲಿಕ್ಕೆ ಮತ್ತು ಓದಲಿಕ್ಕೆ ಕಲಿಯೋದು ತುಂಬ ಸುಲಭ ಆಗುತ್ತೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದರ ಬಗ್ಗೆ ನೋಡ್ತಾ ಇದ್ದೇವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮೊದಲಿಗೆ ನಾವು ಐ ಡೂ ಅಂತ ನೋಡ್ತೀವಿ. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಬಳಸುವಂತಹ ಸರಿಯಾದ ಸಹಾಯಕ ಕ್ರಿಯಾಪದಗಳು ಯಾವುವು ಅಂತಂದರೆ ಡೂ ಮತ್ತು ಡಸ್. ಇಲ್ಲಿ ಐ, ವಿ, ಯು, ದೇಗೆ ಡೂ ಬರುತ್ತೆ. ಹಾಗೆ ಹಿ, ಸಿ, ಇಟ್ಗೆ ಏನು ಬರುತ್ತೆ ಅಂತಂದರೆ ನಾವು ಡಸ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಬಳಸ್ತಾ ಇದ್ದೇವೆ.
ಸೊ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಇಟ್ಕೋಬೇಕು. ಜೊತೆಗೆ ಇಲ್ಲಿ ಆಯ್ಗೆ ಬಂದಿರತಕ್ಕಂಥದ್ದು ಡು, ಐ, ವಿ, ಯು, ದೇಗೆ ಬಂದಿರತಕ್ಕಂತಹದ್ದು ಡು. ಅದೇ ರೀತಿಯಾಗಿ ಹಿ ಡಸ್, ಸಿ ಡಸ್, ಇಟ್ ಡಸ್ ಅಂತ ಬಂದಿದೆ. ದ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಟೇಕ್ ಸ್ಪೆಷಲ್ ಹೆಲ್ಪಿಂಗ್ ವರ್ಬ್ ಕಾಲ್ಡ್ ಡಸ್ ಅಂತ ಹೇಳ್ತಾರೆ. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಆ್ಯಕ್ಷನ್ ವರ್ಬ್ಗಳಲ್ಲಿ ಬಳಸ್ತಕ್ಕಂಥದ್ದು ಡು ಮತ್ತು ಡಸ್ ಅಂತಕ್ಕಂಥ ಎರಡು ಸಹಾಯಕ ಕ್ರಿಯಾಪದಗಳನ್ನು. ಅದೇ ರೀತಿಯಾಗಿ ಐ ರೈಟ್ ಅ ಲೆಟರ್, ನಾನು ಒಂದು ಪತ್ರವನ್ನು ಬರೆಯುತ್ತೇನೆ ಅಥವಾ ನಾನು ಪತ್ರವನ್ನು ಬರೆಯುತ್ತೇನೆ. ಇಲ್ಲಿ ರೈಟ್ ಅಂತಕ್ಕಂಥದ್ದು ಇಂಡಿಕೇಟ್ ಮಾಡುವಂಥದ್ದು ಅಥವಾ ರೈಟ್ನಲ್ಲಿ ಹಿಡನ್ ಆಗಿರತಕ್ಕಂಥದ್ದು ಡು ಅಂತಕ್ಕಂಥ ಸಹಾಯಕ ಕ್ರಿಯಾಪದ. ಅದೇ ರೀತಿಯಾಗಿ ವಿ ರೈಟ್ ಅ ಲೆಟರ್, ನಾವು ಪತ್ರವನ್ನು ಬರೆಯುತ್ತೇವೆ. ಇಲ್ಲಿ ವಿ ರೈಟ್ ಅಂತ ಏನಿದೆಯಲ್ಲ, ರೈಟ್ ಅಂತಕ್ಕಂತಹ ಕ್ರಿಯಾಪದದಲ್ಲಿ ಅಥವಾ ಮುಖ್ಯ ಕ್ರಿಯಾಪದದಲ್ಲಿ ಡು ಅಂತಕ್ಕಂಥ ಸಹಾಯಕ ಕ್ರಿಯಾಪದವು ಅಡಗಿರುತ್ತದೆ. ಅದೇ ರೀತಿಯಾಗಿ ಯು ರೈಟ್ ಅ ಲೆಟರ್ ಅನ್ನೋದರಲ್ಲಿ, ದೇ ರೈಟ್ ಅ ಲೆಟರ್ ಅನ್ನೋದರಲ್ಲಿ ಸಹಿತ ರೈಟ್ ಅಂತಕ್ಕಂಥ ಏನು ಮುಖ್ಯ ಕ್ರಿಯಾಪದಗಳು ಬಂದಿವೆ ಅಲ್ಲಿ ಡು ಅಂತಕ್ಕಂಥ ಸಹಾಯಕ ಕ್ರಿಯಾಪದ ಅಡಗಿಕೊಂಡಿರುತ್ತೆ. ಮತ್ತು ಇನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ಗೆ ಬಂದಾಗ ಹಿ ರೈಟ್ಸ್ ಅ ಲೆಟರ್ ಅಂತ ಬರುತ್ತೆ. ಇಲ್ಲಿ ರೈಟ್ಸ್ ಎಸ್ ಪ್ರತ್ಯಯ ಯಾಕೆ ಬಂತು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಹಾಗೆ ಪ್ರಶ್ನೆ ಮಾಡಿದಾಗ ನಿಮಗೆ ಉತ್ತರ ಭಾಳ ಸರಳವಾಗಿರುತ್ತೆ. ಹಿ ಏನು ಮಾಡುತ್ತೆ ಅಂತಂದರೆ ಸಹಾಯಕ ಕ್ರಿಯಾಪದ ಡಸ್ ಅನ್ನು ತೆಗೆದುಕೊಳ್ಳುತ್ತೆ. ಆವಾಗ ನಾವು ಮುಖ್ಯ ಕ್ರಿಯಾಪದಕ್ಕೆ ಎಸ್ ಪ್ರತ್ಯಯವನ್ನು ಹಚ್ಚುವಂಥದ್ದು ಅವಶ್ಯವಾಗಿದೆ. ಮಾತ್ರ ಎಸ್ ಪ್ರತ್ಯಯವನ್ನು ಮಾತ್ರ ಹಚ್ತಾರಾ ಅಥವಾ ಇ ಎಸ್ ಪ್ರತ್ಯಯವನ್ನು ಹಚ್ತಾರಾ ಅಥವಾ ಐ ಎಸ್ ಪ್ರತ್ಯಯವನ್ನು ಹಚ್ತಾರಾ, ಯಾವ ರೀತಿಯಾಗಿ ನಾವು ಎಸ್ ಪ್ರತ್ಯಯವನ್ನು ಹಚ್ಚಬೇಕು, ಐ ಎಸ್ ಅನ್ನು ಹಚ್ಚಬೇಕು ಅನ್ನೋದ್ರ ಬಗ್ಗೆ ಈಗ ನಾನು ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಜೊತೆಗೆ ಆ ವಿಷಯವನ್ನು ಚರ್ಚೆ ಮಾಡಲಿದ್ದೇನೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಸಿ ರೈಟ್ಸ್ ಅ ಲೆಟರ್. ಇಲ್ಲಿ ಈ ಸಿ ಇಟ್ ಏನು ಮಾಡ್ತದೆ, ಡಸ್ ತೆಗೆದುಕೊಳ್ಳೋದ್ರಿಂದ ಅಲ್ಲಿ ಎಸ್ ಪ್ರತ್ಯಯವನ್ನು ನಾವು ಎಕ್ಸ್ಟ್ರಾ ಬರೀಬೇಕಾಗುತ್ತೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ರಿಮೆಂಬರ್ ದ ರೂಲ್ಸ್ ಅಂತ ಹೇಳ್ತಾರೆ. ಇಲ್ಲಿ ನಾವು ಕೆಲವು ನಿಯಮಗಳನ್ನು ನೆನಪಿಸಿಕೊಳ್ಳೋಣ. ಯಾವ ಮುಖ್ಯ ಕ್ರಿಯಾಪದವು ಅಂದರೆ ಈ ರೈಟ್ ಅಂತ ಇದೆಯಲ್ಲ, ಇದೊಂದು ಮುಖ್ಯ ಕ್ರಿಯಾಪದ. ಹಾಗೆ ಯಾವುದೇ ಮುಖ್ಯ ಕ್ರಿಯಾಪದ ಎಸ್, ಡಬಲ್ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್, ಐ, ಓ, ಜೆಡ್ ಇವುಗಳಿಂದ ಕೊನೆಗೊಂಡಿದ್ದರೆ, ಯಾವುದೇ ಮುಖ್ಯ ಕ್ರಿಯಾಪದವು ಎಸ್ ಆಗಿರಬಹುದು, ಡಬಲ್ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್, ಐ, ಓ, ಜೆಡ್ ಇವುಗಳಿಂದ ಕೊನೆಗೊಂಡಿದ್ದರೆ ಅವುಗಳಿಗೆ ನಾವು ಇ ಎಸ್ ಪ್ರತ್ಯಯವನ್ನು ಹಚ್ಚಬೇಕಾಗುತ್ತದೆ. ಅಂದರೆ ಉದಾಹರಣೆ ಕೆಳಗೆ ನೋಡ್ಕೊಳ್ಳಿ, ಬ್ರಷ್ ಅಂತ ಇದೆ. ಬ್ರಷ್ ಅಂತಂದರೆ ಪ್ಲಸ್ ಇ ಎಸ್ ಹಚ್ತಾ ಇದ್ದಾರೆ. ಬ್ರಷ್ ಅಂದರೆ ಎಸ್ ಎಚ್ನಿಂದ ಅದು ಕೊನೆಗೊಂಡಿದ್ದರಿಂದ ಅಲ್ಲಿ ಇ ಎಸ್ ಪ್ರತ್ಯಯವನ್ನು ನಾವು ಬಳಕೆ ಮಾಡ್ತೀವಿ, ಅದಕ್ಕೆ ಬ್ರಷಸ್ ಅಂತ ಆಗತ್ತದು. ಇನ್ನು ಎರಡನೇ ನಿಯಮವನ್ನು ನೋಡಿದಾಗ ವಾಯ್ ಹಿಂದಿನ ಅಕ್ಷರ ಅಂದರೆ ಮುಖ್ಯ ಕ್ರಿಯಾಪದ ಬರುತ್ತೆ. ಮುಖ್ಯ ಕ್ರಿಯಾಪದದ ಹಿಂದಿನ ಅಕ್ಷರ ಅಂತ ಕರಿತೀವಿ. ಹಿಂದಿನ ಅಕ್ಷರ ಅಂದರೆ ವಾಯ್ನ ಹಿಂದಿನ ಅಕ್ಷರ ಅದು ಕಾನ್ಸೋನಂಟ್ ವ್ಯಂಜನವಾಗಿದ್ದರೆ, ಆದರೆ ಮುಂದೆ ಬರೆಯುವಾಗ ನಾವೇನು ಮಾಡಬೇಕಾಗತ್ತೆ ಅಂದರೆ ವಾಯನ ತೆಗೆದುಬಿಟ್ಟು ವಾಯ್ ಸ್ಥಳದಲ್ಲಿ ಆಯನ ಬಳಕೆ ಮಾಡಿ ಇ ಎಸ್ ಪ್ರತ್ಯಯವನ್ನು ಹಚ್ಚಬೇಕಾಗತ್ತೆ. ಉದಾಹರಣೆ ಕೊನೆಗೆ ಕೊಟ್ಟಿದ್ದೇನೆ, ಟ್ರೈ ಅನ್ನೋದನ್ನು ಕೊಟ್ಟಿದ್ದೇನೆ ನೋಡ್ಕೊಳ್ಳಿ. ಟಿ ಆರ್ ವೈ ಅಂತ ಇದೆ. ಇದು ಟ್ರೈ ಅಂದರೆ ಪ್ರಯತ್ನಿಸು ಅಂತ ಅರ್ಥವನ್ನು ಕೊಡತಕ್ಕಂಥದ್ದು. ಇಲ್ಲಿ ವಾಯ್ ಹಿಂದಿನ ಅಕ್ಷರ ಏನಿದೆ ಅಂತಂದರೆ ಆರ್ ಅಂತಕ್ಕಂಥದ್ದಿದೆ. ಈ ಆರ್ ಅಂತಕ್ಕಂಥ ಅಕ್ಷರ ಏನಿದೆ ಇದು ಕಾನ್ಸೋನೆಂಟ್ ವ್ಯಂಜನ ಆಗಿರೋದ್ರಿಂದ ಅದನ್ನು ನಾವು ಇ ಎಸ್ ಪ್ರತ್ಯಯವನ್ನು ಹಚ್ಚಿ ಬರಿಬೇಕಾದ್ರೆ ಅದು ವಾಯ್ ಹೋಗಿಬಿಟ್ಟು ಆಯ್ ಆಗಿಬಿಡುತ್ತೆ ಅನ್ನುವಂಥ ಒಂದು ವಿಚಾರ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಈಗ ಟ್ರೈಸ್ ಅಂತ ಆಗುತ್ತದು. ಇನ್ನು ಮೂರನೇ ನಿಯಮ ನೋಡೋಣ. ಇಲ್ಲಿ ವಾಯ್ನ ಹಿಂದಿನ ಅಕ್ಷರವು ಓವೆಲ್ ಆಗಿದ್ದಾಗ, ಓವೆಲ್ ಅಂದರೆ ಸ್ವರ ಆಗಿದ್ದಾಗ ಆವಾಗ ನಾವು ಅದ್ರ ಮುಂದ್ಗಡೆ ಎಸ್ ಹಚ್ಚಬೇಕಾಗತ್ತೆ. ಉದಾಹರಣೆ ನೋಡೋಣ, ಬಾಯ್ ಅಂತ ಇದೆ, ಬಿ ಯು ವೈ ಬಾಯ್ ಅಂತ ಇದೆ. ಪ್ಲಸ್ ನೋಡಿ ವಾಯ್ ಹಿಂದಿನ ಅಕ್ಷರ ಯು ಇರೋದ್ರಿಂದ ಅದು ಓವೆಲ್, ಆ ಕಾರಣಕ್ಕಾಗಿ ನಾವು ವಾಯ್ ಮುಂದೆ ಎಸ್ ಪ್ರತ್ಯಯವನ್ನು ಹಚ್ಚಬೇಕು. ಇದು ನಿಯಮ, ಅರ್ಥ ಆಗುತ್ತಲ್ಲ. ಅಂದರೆ ಡಸ್ ಎಲ್ಲಿ ಬರುತ್ತೆ ಅಥವಾ ಹಿ, ಸಿ, ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಎಲ್ಲಿ ಬರ್ತವೆ ಅಲ್ಲಿ ಈ ನಿಯಮ ನಮಗೆ ಅನ್ವಯ ಆಗುತ್ತೆ ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಇನ್ನು ಮುಂದಿನದಾಗಿ ನೋಡೋಣ, ಒಂದಿಷ್ಟು ಎಕ್ಸಾಂಪಲ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ನಾವು ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ 3 ಫಾರ್ಮ್ಗಳನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಒಟ್ಟು 4 ಫಾರ್ಮ್ಗಳಿದ್ದಾವೆ. ಅಫರ್ಮೇಟಿವ್ ಅಂತಿದೆ, ನೆಗೆಟಿವ್ ಅಂತಿದೆ, ಇಂಟ್ರೋಗೇಟಿವ್ ಅಂದರೆ ಎಸ್ ಆರ್ ನೋ ಟೈಪ್ ಅಂತ ಬರುತ್ತೆ, ಮತ್ತು ಇಂಟ್ರೋಗೇಟಿವ್ ನೆಗೆಟಿವ್ ಅಂತ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ನಾವು ಅಫರ್ಮೇಟಿವ್ ನೋಡ್ತಾ ಇದ್ದೇವೆ. ಅಫರ್ಮೇಟಿವ್ ಅಂದರೆ ಇದು ಸಕಾರಾತ್ಮಕ ವಾಕ್ಯ ಅಂತ, ಸಾದಾ ವಾಕ್ಯ ಅದು ಸಕಾರಾತ್ಮಕ ವಾಕ್ಯ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ಕೋಬೋದು, ಮೊದಲನೇದಾಗಿ ಅಫರ್ಮೇಟಿವ್ನಲ್ಲಿ ಐ ಗೋ ಅಂತ ಇದೆ.
ನಾನು ಹೋಗುತ್ತೇನೆ. ವಿ ಗೋ ಅಂದರೆ ನಾವು ಹೋಗುತ್ತೇವೆ. ಯು ಗೋ ನೀವು ಅಥವಾ ನೀನು ಹೋಗುತ್ತಿ. ಆಮೇಲೆ ಹಿ ಗೋಸ್ ಅಂದರೆ ಅವನು ಹೋಗುತ್ತಾನೆ. ಇಟ್ ಗೋಸ್ ಅಂದರೆ ಅದು ಹೋಗುತ್ತೆ. ಶಿ ಗೋಸ್ ಅಂದರೆ ಅವಳು ಹೋಗುತ್ತಾಳೆ. ಇದು ಅಫರ್ಮೇಟಿವ್ ಸೆಂಟೆನ್ಸ್. ಇದನ್ನು ನಾವು ನೆಗೆಟಿವ್ ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಅಂದರೆ ಗೋ ಅನ್ನುವಂಥ ಏನು ಪದ ಇದೆ, ಆ ಗೋನಲ್ಲಿ ಡೂ ಅನ್ನುವಂಥ ಸಹಾಯಕ ಕ್ರಿಯಾಪದವು ಹಿಡನ್ ಆಗಿರುತ್ತೆ, ಅಳ್ಕೊಂಡಿರುತ್ತೆ. ಅದೇ ರೀತಿಯಲ್ಲಿ ಗೋಸ್ ಅಂತಕ್ಕಂಥ ಪದ ಇದೆ, ಹಿ ಗೋಸ್ ಅಂತ ಏನಿದೆಯಲ್ಲ, ಆ ಒಂದು ಗೋಸ್ನಲ್ಲಿ ಡಸ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದವು ಅಡಗಿಕೊಂಡಿರೋದ್ರಿಂದ ಅದನ್ನು ಹೊರಗೆ ತಿಕ್ಕೋಬೇಕಾಗುತ್ತೆ ನೆಗೆಟಿವ್ ಮಾಡಬೇಕಾದ್ರೆ. ಇಲ್ಲಿ ಐ ಡೋಂಟ್ ಗೋ ಅಂತ ಬರುತ್ತೆ. ಡೂ ಅಂತಕ್ಕಂಥದ್ದು ಎಲ್ಲಿದ್ದು ಬಂತು ಅಂತ ಕೇಳ್ಬೋದು ನೀವು. ಯಾಕಂದರೆ ನಾಟ್ ಅಂತಕ್ಕಂಥದ್ದು ಏನಿದೆ ನೆಗೆಟಿವ್ ಸೆನ್ಸಿಬಲ್, ಅದು ನೆಗೆಟಿವ್ ಅರ್ಥವನ್ನು ಕೊಡ್ತಕ್ಕಂಥದ್ದು. ಆದರೆ ಡೂ ಎಲ್ಲಿಂದ ಬಂತು ಅಂದರೆ ಅದು ಗೋನ ಒಂದು ಒಳಗಡೆ ಆಡ್ಕೊಂಡಿರುತ್ತೆ, ಅದನ್ನು ಹೊರಗಡೆ ತೊಗೋಬೇಕಾಗತ್ತೆ. ಐ ಡೋಂಟ್ ಗೋ ನಾನು ಹೋಗೋದಿಲ್ಲ. ವಿ ಡೋಂಟ್ ಗೋ ನಾವು ಹೋಗೋದಿಲ್ಲ. ಯು ಡೋಂಟ್ ಗೋ ನೀನು ಹೋಗೋದಿಲ್ಲ. ದೇ ಡೋಂಟ್ ಗೋ ಅವರು ಹೋಗೋದಿಲ್ಲ. ಇಲ್ಲಿ ಹಿ ಡಸ್ ನಾಟ್ ಗೋ ಅಂತ ಬರುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಗೋಸ್ ಅಂತಕ್ಕಂಥ ಪದದಲ್ಲಿ ಡಸ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದವು ಹಿಡನ್ ಆಗಿರೋದ್ರಿಂದ ಹಿ ಡಸಂಟ್ ಗೋ ಅಂತ ಆಗುತ್ತೆ. ಅದೇ ರೀತಿಯಾಗಿ ಸಿ ಡಸಂಟ್ ಗೋ, ಇಟ್ ಡಸಂಟ್ ಗೋ ಅಂತ ಬರುತ್ತೆ. ಸೊ ವಿದ್ಯಾರ್ಥಿಗಳೇ, ನೆಗೆಟಿವ್ ಹೇಗೆ ಯಾವ ರೀತಿಯಾಗಿ ಫಾರ್ಮೇಷನ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಂಡ್ವಿ. ಇನ್ನು ಅದೇ ರೀತಿಯಾಗಿ ಇಂಟ್ರಾಗೇಟಿವನ್ನು ಹೇಗೆ ಫಾರ್ಮೇಷನ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೇವೆ. ಇಂಟ್ರಾಗೇಟಿವ್ ಅಂತಂದರೆ ಪ್ರಶ್ನೆ ಮಾಡುವಂಥದ್ದು. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥದ್ದು ಎಸ್ ಆರ್ ನೋ ಟೈಪ್ ಕ್ವಶನ್ಸ್, ಅಂದರೆ ಹೌದು ಅಥವಾ ಇಲ್ಲ ಅನ್ನುವಂಥ ಉತ್ತರವನ್ನು ಕೊಡುವಂತಹ ಪ್ರಶ್ನೆಯಾಗಿದೆ. ಇದು ತುಂಬ ಈಸಿ ಆಗುತ್ತೆ. ನೀವು ಸರಿಯಾಗಿ ಅಫರ್ಮೇಟಿವನ್ನು ನೋಡ್ಕೊಳ್ಳಿ. ಐ ಗೋ ಅಂತ ಇದೆ, ಇಲ್ಲಿ ನಾವು ಸಹಿತ ಐ ಗೋ ಅನ್ನೋದನ್ನು ನೋಡ್ಬೋದು. ಮತ್ತು ಹಿಂದುಗಡೆ ಏನು ಮಾಡಿದ್ದೇವೆ, ಡೂ ಅನ್ನು ತೆಗೆದುಕೊಂಡಿದ್ದೇವೆ. ಹಾಗಾಗಿ ಡೂ ಯಾಕೆ ಬಂತಂದರೆ ಗೋ ಇರತಕ್ಕಂಥ ಒಂದು ಡೂ ಅಂತಕ್ಕಂಥ ಒಂದು ಹಿಡನ್ ಹೆಲ್ಪಿಂಗ್ ವರ್ಬ್ ಏನು ಮಾಡುತ್ತೆ, ಮೊದಲಿಗೆ ಬಂದದ್ದೇ ಆದರೆ, ಅಂದರೆ ವಾಕ್ಯದ ಮೊದಲಿಗೆ ಬಂದಿದ್ದೇ ಆದರೆ, ಅದರ ಮುಂದುಗಡೆ ಪ್ರಶ್ನಾರ್ಥಕ ಚಿಹ್ನೆ ಇದ್ದದ್ದೇ ಆದರೆ ಅದಕ್ಕೆ ನಾವೇನಂತೀವಿ, ಎಸ್ ಆರ್ ನೋ ಟೈಪ್ ಕ್ವಶನ್ ಇಂಟರೋಗೇಟಿವ್ ಅಂತ ಕರೀತೇವೆ. ನಾನು ಹೋಗಲೇ, ಡು ಐ ಗೋ ಅಂತ ಆಗುತ್ತೆ. ಅದೇ ಥರನಾಗಿ ವಿ ಗೋ, ಇದನ್ನು ನಾವು ಡು ವಿ ಗೋ ಅಂತ ಮಾಡ್ಕೊಂಡಿದ್ದೇವೆ. ಏನು ಮಾಡ್ಕೊಂಡಿದ್ದೀವಿ, ಡು ವಿ ಗೋ ಅಂತ ಮಾಡ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ನೀವು ಸರಿಯಾಗಿ ಗಮನಿಸ್ಬೋದು. ಇಲ್ಲಿ ವಿ ಗೋ ಅಂತ ಇದೆ, ಇಲ್ಲಿ ಡು ವಿ ಗೋ ಅಂತ ಇದೆ. ಇಲ್ಲಿ ಡೂ ಅಂತಕ್ಕಂಥದ್ದನ್ನು ಏನು ಮಾಡಿದ್ದೀವಿ ಅಂತಂದರೆ ನಾವು ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಗೋ ಅಲ್ಲಿರ್ತಕ್ಕಂತಹ ಡೂ ಅನ್ನು ಇಲ್ಲಿ ಹೊರಗೆ ತೊಗೊಂಬಂದಿಟ್ಕೊಂಡಿದ್ದೀವಿ. ಅದ್ರ ಮೇಲೆ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ, ಡು ವಿ ಗೋ ಅಂತಕ್ಕಂಥದ್ದು ಇಂಟ್ರಾಗೇಟಿವ್ ಆಗಿ ಅದು ಏನಾಗುತ್ತೆ ಅಂದರೆ ಇಂಟ್ರಾಗೇಟಿವ್ ಆಗುತ್ತೆ. ಅದೇ ಥರನಾಗಿ ಇಲ್ಲಿ ಯು ಗೋ ಇದ್ದದ್ದೇನಾಗಿದೆ ಅಂತಂದರೆ ಇಲ್ಲಿ ಡು ಯು ಗೋ ಅಂತ ಆಗುತ್ತೆ. ಇಲ್ಲಿ ಹಿ ಗೋಸ್ ಅಂತ ಇದೆ, ಇಲ್ಲಿ ಡಸ್ ಹಿ ಗೋ ಅಂತ ಆಗುತ್ತೆ. ಸೊ ಇಲ್ಲಿ ಗೋಸ್ ಇದೆ, ಇಲ್ಲಿ ಗೋ ಅಂತ ಇದೆ. ಯಾಕಂದರೆ ಈ ಗೋಸಲ್ಲಿರ್ತಕ್ಕಂಥ ಡಸನ್ನು ಮೊದಲಿಗೆ ಹೊರಗೆ ತೊಗೊಂಡಿದ್ದೀವಿ, ಅದು ಡಸ್ ಹಿ ಗೋ ಅಂತ ಆಗುತ್ತೆ. ಅದೇ ರೀತಿಯಾಗಿ ಸಹಿತ ಡಸ್ ಹಿ ಗೋ ಅಂತ ಸಹಿತ ಹಾಗೆ ಬರುತ್ತೆ. ಆಮೇಲೆ ಡಸ್ ಇಟ್ ಗೋ ಅಂತಕ್ಕಂಥ ಸಹಿತ ಇದು ಇಂಟ್ರಾಗೇಟಿವ್. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಇನ್ನೂ 2 ಫಾರ್ಮ್ಗಳಿದ್ದಾವೆ. ಇದು ಜಸ್ಟ್ ನಾವು ನೋಡ್ತಾ ಇರೋದು ಆ್ಯಕ್ಷನ್ ವರ್ಬ್. ಇದರ ಮುಂದಿನ ಬರ್ತಕ್ಕಂಥದ್ದು ಪೊಸೆಸಿವ್ ಆಮೇಲೆ ಸ್ಟೇಟ್ ವರ್ಬ್ಗಳನ್ನು ಈ ಒಂದು ಸರಣಿಯಲ್ಲಿ ನಾವು ಕಲಿತಾ ಸಾಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಇದನ್ನು ಶೇರ್ ಮಾಡಿ, ಅವರು ಸಹಿತ ಚೆನ್ನಾಗಿ ಇಂಗ್ಲೀಷನ್ನು ಕಲೀಲಿ ಅಂತಕ್ಕಂಥದ್ದೇ ನನ್ನ ಒಂದು ವಿಚಾರ. ಧನ್ಯವಾದಗಳು.